ಅದೇ ಅದೇ ಬಾಬಾ ಮಾಮ ಇದಕ್ಕೆ ಯಾವಾಗಲೂ ಬಬ್ಲು ಮಾಮದೇ ಚಿಂತೆನಮ್ಮ. ಇದಕ್ಕೆ ಬಬ್ಲು ಮಾಮದೇ ಚಿಂತೆ. ಇದ್ಯಾಕೆ ಇಷ್ಟು ಬೇಗ ಬಂದ್ಬಿಟ್ಟೆ? ವಿಜಯ್ ಅವರು ಇದ್ದಾರ ಮನೆಯಲ್ಲಿ? ಇಲ್ಲ, ಕೆಲಸದ ಹತ್ರಕ್ಕೆ ಹೋದ. ಯಾಕೆ? ರೀ ನಾಸಿರ್, ಒಳಗಡೆ ಇದ್ದಾರೇನೋ ನೋಡಿ. ಸರಿ ಮೇಡಮ್, ಆಯಿತು. ಏನು ಮಾತಾಡಬಾರ್ದು, ಸೈಲೆಂಟ್ ಆಗಿರಬೇಕು. ಅತ್ತೆ ಅಲ್ಲ. ಯಾಕೆ ವಿಜಯ್ ನೋಡ್ಕೊಂಬಂದಿದ್ಯಾ? ನೀವು ವಿಜಯ್ಗೆ ಏನಾಗಬೇಕು? ಲೈ, ನಿಂಗೆ ತಲೆಗಿಲ್ಲ ಕೆಟ್ಟೈತೇನೆ? ಹಾಂ, ಮಾತಕ್ಕೆ ಮುಂಚೆ ನನ್ನ ಮಕ್ಕಳನ್ನ ಕರ್ಕೊಂಡು ಹೋಗ್ತೀಯಲ್ಲ ನಿನ್ನ ಸ್ಟೇಷನ್ಗೆ. ಏನಾಗೈತೆ ನಿಮಗೆ? ವಿಜಯ್ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅದಕ್ಕೆ ವಿಚಾರಣೆ ಕರ್ಕೊಂಡು ಹೋಗ್ಬೇಕು. ಯಾರು ಕಂಪ್ಲೇಂಟ್ ಕೊಟ್ಟಿರೋದು? ಯಾರೋ ರಾಜೇಂದ್ರ ಅಂತೆ, ಅವ್ರ ಮಗಳು. ಓಹೋ, ಸರಿ ಸರಿ ಆಯಿತು. ಇಲ್ಲ ಮೇಡಮ್, ಇಲ್ಲ, ಯಾರೂ ಇಲ್ಲ. ಸರಿ ಬನ್ನಿ, ಕೆಲಸ ಹತ್ರ ಹೋಗೋಣ. ಹಂಗೆ ಹೋಗಿ ಮಾತಾಡ್ಸ್ಕೊಂಡು ಹೋಗಿ ಸ್ಟೇಷನ್ಗೆಲ್ಲ ಕರ್ಕೊಂಡು ಹೋಗ್ಬೇಡ. ಅದು ನಮ್ಮ ಕೆಲಸ. ಸ್ಟೇಷನ್ ಕರ್ಕೊಂಡೋಗಿ ಅವ್ರನ್ನ ವಿಚಾರಣೆ ಮಾಡಬೇಕು. ನೀವೇನು ಹೇಳ್ಬೇಕಾಗಿಲ್ಲ. ಒಟ್ಟು ಉದ್ಯೋಗ ಹೇಳು. ಹೋಗಿ ಹೋಗಿ ಇವಳಿಗೆ ಪೊಲೀಸ್ ಕೆಲಸ ಕೊಡಿಸ್ತಾರಲ್ಲ, ನನಗೆ ಬುದ್ಧಿ ಇಲ್ಲ. ಕೆಲಸ ಎಲ್ಲ ಚೆನ್ನಾಗಿ ನಡೀತಾ ಇದೆಯಾ? ಹ್ಞೂ ಸರ್, ಚೆನ್ನಾಗಿ ನಡೀತೈತೆ. ಇವತ್ತು ರಜೆ ಮಾಡವ್ರೆ. ಹೌದಾ, ಮಾಡಲಿ ಬಿಡಿ, ಪರವಾಗಿಲ್ಲ. ಈ ವರ್ಕರ್ಸ್ಗೆಲ್ಲ ಬಟ್ಟೆ ತಂದಿಟ್ಟಿದ್ದೆ, ಕೊಟ್ರಾ? ಇನ್ನೂ ಇಲ್ಲ ಸರ್, ಇನ್ನೂ ಇಲ್ಲ. ಕೊಡ್ತೀನಿ ಸರ್. ನೋಡಿ, ಇದು ಗೌರ್ಮೆಂಟಿಂದ ಬಡವ್ರಿಗಂತ ಕಟ್ಟಿಸ್ತಾ ಇರೋ ಮನೆಗಳು. ನಮ್ಮ ಕೈಯಿಂದ ಒಂದು ಸ್ವಲ್ಪ ದುಡ್ಡು ಖರ್ಚಾದರೂ ಪರವಾಗಿಲ್ಲ, ಎಲ್ಲ ಫೆಸಿಲಿಟೀಸ್ ಇರಬೇಕು. ಅವ್ರಿಗೆ ಯಾವುದೇ ತೊಂದರೆ ಆಗಬಾರ್ದು. ಆಯ್ತು ಸರ್, ಸರಿ ಸರ್. ಊಟ ಮಾಡಿದ್ರಾ? ಇನ್ನೂ ಇಲ್ಲ ಸರ್, ಮಾಡಬೇಕು. ಸರಿ ನಡೀರಿ, ಎಲ್ಲಾದರೂ ಹೊರಗಡೆ ಹೋಟ್ಲಲ್ಲಿ ಊಟ ಮಾಡೋಣ. ಸರ್, ನಾನು ಇಲ್ಲೇ ಎಲ್ಲೋ ಚಿಕ್ಕದು ಹೋಟ್ಲ್ ಐತೆ, ಅಲ್ಲೇ ಊಟ ಮಾಡ್ಕೊತೀನಿ ಬಿಡಿ ಸರ್. ಹೋಟ್ಲಿಗೆಲ್ಲ ಏನಕ್ಕೆ? ಪರವಾಗಿಲ್ಲ, ನಡೀರಿ ನಡೀರಿ, ಹೋಗೋಣ. ವಿಜಯ್ ಸರ್, ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ನೀವು ಸ್ಟೇಷನ್ಗೆ ಬರಬೇಕು. ನನ್ನ ಮೇಲೆ ಕಂಪ್ಲೇಂಟಾ? ನಾನೇನಂತ ತಪ್ಪು ಮಾಡಿದೆ? ಯಾರೋ ರಾಜೇಂದ್ರ ಅವರಂತೆ, ಅವ್ರದ್ದು 2 ಲಾರಿ ಸಿಮೆಂಟ್ ಕಳುವಾಗಿದೆ ಅಂತೆ. ನಿಮ್ಮ ಮೇಲೆ ಅನುಮಾನ ಇದೆ ಅಂತ ಅವ್ರು ಹೇಳಿದ್ದಾರೆ, ಅದಕ್ಕೆ ವಿಚಾರಣೆ ಮಾಡಬೇಕು. ಬನ್ನಿ ಸ್ಟೇಷನ್ಗೆ. ಓಹೋ, ರಾಜೇಂದ್ರ ಅವ್ರು ಕೊಟ್ಟಿರೋದಾ? ಹೌದು, ಅವ್ರ ಮಗಳು ರಕ್ಷಿತಾ. ಸರಿ ಸರಿ ಆಯಿತು, ನಡೀರಿ, ನನ್ನ ಕಾರಲ್ಲಿ ಬರ್ತೀನಿ ನಾನು. ಸರಿ ಬನ್ನಿ ಬನ್ನಿ ನಾಸಿರ್, ನಾವು ಹೋಗೋಣ. ಸರ್, ನಾನು ಅವತ್ತೇ ಅಂದ್ಕೊಂಡೆ ಇವನೇನಾರ ಕಿತಾಪತಿ ಮಾಡ್ತಾನೆ ಅಂತ. ಲಾಸ್ಟಿಗೆ ಮಾಡೇ ಬಿಟ್ನಲ್ಲ ಸರ್. ಇರಲಿ ಬಿಡಿ, ಅದಕ್ಕೆಲ್ಲ ಭಯ ಪಡೋಕ್ಕಾಗುತ್ತಾ? ನಡೀರಿ, ಸ್ಟೇಷನ್ಗೆ ಹೋಗ್ಬಿಟ್ಟು ಆಮೇಲೆ ಹೋಟ್ಲಿಗೆ ಹೋಗೋಣ. ಬನ್ನಿ ಸರ್, ಹೋಗೋಣ. ಫಸ್ಟ್ ಸ್ಟೇಷನ್ ಏನೈತೆ ಅದು ಮುಗಿಸ್ಕೊಂಡು ಹೋಗೋಣ. ಏನು ತಪ್ಪು ಮಾಡಿಲ್ಲಲ್ಲ, ನಾವ್ಯಾಕೆ ಸರ್ ಭಯ ಪಡಬೇಕು? ಅದು ಸರಿ ಅನ್ನಿ, ನಾವ್ಯಾಕೆ ಭಯ ಪಡಬೇಕು? ನಡೀರಿ ಹೋಗೋಣ. ನಾವು ವಿಚಾರಣೆ ಮಾಡಿ ಹೇಳ್ತೀವಿ ಅಂತ ಹೇಳಿದ್ರಲ್ಲ, ನೀವ್ಯಾಕೆ ಬಂದು ಇಲ್ಲಿದ್ದೀರಾ? ವೆಯ್ಟ್ ಮಾಡ್ತಾ ಇದ್ದೀರಾ? ನೀವೇನು ವಿಚಾರಣೆ ಮಾಡ್ತೀರಂತ ನಮಗೂ ಗೊತ್ತಾಗಬೇಕಲ್ಲ, ಅದಕ್ಕೆ ಬಂದಿದ್ದೀವಿ. ಸರಿ ಸರಿ ಆಯಿತು. ಹಾಂ ಹೇಳಿ ಮೇಡಮ್, ಏನು ಕರೆಸಿದ್ರಲ್ಲ? ವಿಜಯ್ ಅವರೇ, ಇವರು 2 ಲಾರಿ ಲೋಡು ಸಿಮೆಂಟು ಕಾಣೆಯಾಗಿದೆ ಅಂತ ಹೇಳಿದ್ದಾರೆ. ನಿಮ್ಮ ಮೇಲೆ ಅನುಮಾನ ಇದೆ, ನೀವೇ ತೊಗೊಂಡೋಗಿರ್ಬೋದು ಅಂತ ಹೇಳ್ತಾ ಇದ್ದಾರೆ. ಹಂಗಾಗಿ ನಿಮ್ಮನ್ನು ಸ್ಟೇಷನ್ಗೆ ಕರೆಸ್ಬೇಕಾಗಿತ್ತು. ಇಲ್ಲ ಮೇಡಮ್, ಇಲ್ಲ ಇಲ್ಲ, ನಾನೇ ತೊಗೊಂಡೋಗ್ಲಿ? ನಮ್ಮದೇ ಎಷ್ಟೋ ಸಿಮೆಂಟ್ ಲಾರಿ ಲೋಡ್ಗಳು ಇನ್ನೂ ಹಾಗೆ ಐತೆ. ಇವ್ರು ಸಿಮೆಂಟ್ ತೊಗೊಂಡೋಗಿ ನಾನೇನು ಮಾಡಲಿ? ಹಾಂ, ಇಲ್ಲ ಮೇಡಮ್, ಅದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ. ನಾನು ಅವ್ರ ವಿಷಯಕ್ಕೆ ಹೋಗಲ್ಲ, ಅವರು ನನ್ನ ವಿಷಯಕ್ಕೆ ಬರಲ್ಲ. ನನಗೂ ಅವ್ರಿಗೂ ಏನು ಸಂಬಂಧನೂ ಇಲ್ಲ, ನಾನು ಅದು ತೊಗೊಂಡೋಗೂ ಇಲ್ಲ. ನನ್ನ ಹತ್ರ ಅಂಥ ಕೆಟ್ಟ ಬುದ್ಧಿ ಇಲ್ಲೂ ಇಲ್ಲ. ಕೆಟ್ಟ ಬುದ್ಧಿ ಇಲ್ಲ ಅಂತಂತಂದರೆ ಅಲ್ಲಿ ನಿಲ್ಸಿದ್ದು ಸಿಮೆಂಟು ಲಾರಿಗಳೆಲ್ಲ ಏನದು ಮೇಡಮ್? ಹಾಂ, ಏನಾದವು? ಇವನೇ ತೊಗೊಂಡೋಗಿರೋದು. ಇಲ್ಲದೆ ಇರೋದೆಲ್ಲ ಸುಮ್ಮನೆ ಹೇಳ್ತಾ ಇದ್ದಾನೆ. ಸ್ವಲ್ಪ ಒಳಗಡೆ ಹಾಕಿ ವಿಚಾರಿಸಿ, ಗೊತ್ತಾಗುತ್ತೆ ಇವ್ನಿಗೆ. ನೋಡ್ರಿ, ಒಳಗಡೆ ಎಲ್ಲ ಹಾಕೋಕ್ಕಾಗಲ್ಲ. ನೀವೇನು ಹೇಳಿರೋದು ಅನುಮಾನ ಅಂತ ಅಷ್ಟೇ ಹೇಳಿರೋದು. ಅವರೇ ತೊಗೊಂಡೋಗಿದ್ದಾರೆ ಅಂತ ನೀವು ಕಂಪ್ಲೇಂಟ್ ಕೊಟ್ಟಿಲ್ಲ, ಅನುಮಾನ ಇದೆ ಅಂತ ಕಂಪ್ಲೇಂಟ್ ಕೊಟ್ಟಿರೋದು. ಸುಮ್ಮನೆ ಸಂಬಂಧ ಇಲ್ದಿರೋ ಮಾತೆಲ್ಲ ಮಾತಾಡಬೇಡ್ರಿ, ಸ್ವಲ್ಪ ಸುಮ್ಮನೆ ಇರ್ರಿ. ಎಷ್ಟನೇ ತಾರೀಕು ನಿಮ್ಮದು ಲಾರಿ ಕಾಣೆಯಾಗಿತ್ತು? ನೆನಪಿದೆಯಾ ನಿಮಗೆ? ಈ ಡೇಟಲ್ಲಿ ಕಾಣೆಯಾಗಿತ್ತು ಮೇಡಮ್. ಇವ್ರು ಹೇಳ್ತಾ ಇರೋ ಡೇಟಲ್ಲಿ ನಾನು ಬೆಂಗಳೂರಲ್ಲೇ ಇರಲಿಲ್ಲ ಮೇಡಮ್. ಪೂನಾದಲ್ಲಿ ನನ್ನ ತಂಗಿ ಇದ್ಲು, ಅವಳನ್ನು ಕರ್ಕೊಂಬರಕ್ಕೆ ನಾನು ಹೋಗಿದ್ದೆ ಮೇಡಮ್. ಬೇಕಂದರೆ ನಾನು ಫೋನ್ ಕೊಡ್ತೀನಿ, ಲೊಕೇಶನ್ ಚೆಕ್ ಮಾಡಿ. ಬೇಕಾದರೆ ಲೊಕೇಶನ್ ಚೆಕ್ ಮಾಡಿ ಆಮೇಲೆ ಹೇಳಿ. ನಾನು ಬೆಂಗಳೂರಲ್ಲಿ ಇರಲಿಲ್ಲ ಆವತ್ತು. ಆ ದಿನ ನನ್ನ ತಂಗಿನ ಕರ್ಕೊಂಬರಕ್ಕೆ ನಾನು ಪೂನಾಗೆ ಹೋಗಿದ್ದೆ. ಇವನೇ ಇಲ್ಲಿದ್ದು ಕೆಲಸ ಮಾಡಿಸ್ಬೇಕನ್ನೋದೇನಿಲ್ವಲ್ಲ? ಹಾಂ, ಯಾರೋ ಬೇರೆಯವ್ರ ಕೈಲಿ ಮಾಡಿಸಿರ್ಬೋದಲ್ಲ ಮೇಡಮ್. ನಮ್ಮ ತಂದೆ ಕಾಲದಿಂದ ನಾವು ಗೌರ್ಮೆಂಟ್ ಬಿಲ್ಡಿಂಗ್ ಆಗ್ಬೋದು, ಪ್ರೈವೇಟ್ ಬಿಲ್ಡಿಂಗ್ ಆಗ್ಬೋದು, ದೊಡ್ಡ ದೊಡ್ಡ ಬಿಲ್ಡಿಂಗ್ ಒಪ್ಕೊಂಡು ನಾವು ಕೆಲಸ ನಡೆಸ್ತಾ ಇದ್ವಿ. ಯಾವತ್ತೂ ಅಷ್ಟೇ ಇಂಥ ಕೆಟ್ಟ ಕೆಲಸ ಮಾಡಿಲ್ಲ. ನಮ್ಗೆ ಮಾಡಬೇಕಾದ ಅವಶ್ಯಕತೆಯೂ ಇಲ್ಲ. ದೇವ್ರು ನಮ್ಗೆ ದಂಡ್ಯ ಕೊಟ್ಟಿದ್ದಾನೆ. ನಾವೇ ಇನ್ನು ಸ್ವಂತ ಕೈಯಿಂದ ಹಾಕಿ ಬಡವ್ರಿಗೆ ಉಪಯೋಗ ಆಗಲಿ ಅಂತ ಕೆಲಸ ಮಾಡಿಸ್ತೀವಿ. ಇಂಥ ಕೆಟ್ಟ ಕೆಲಸ ನಾವು ಮಾಡಲ್ಲ ಮೇಡಮ್. ನಮ್ಮ ತಂದೆ ತಾಯಿ ನಮಗೆ ಅಂಥ ಬುದ್ಧಿ ಹೇಳ್ಕೊಟ್ಟಿಲ್ಲ ಮೇಡಮ್. ಅನುಮಾನ ಇತ್ತು ಅಂತ ಹೇಳಿದ್ದಲ್ಲ, ಇವನೇ ತೊಗೊಂಡೋಗಿರೋದು. 100% ಇವನೇ ತೊಗೊಂಡೋಗಿರೋದು. ಯಾಕಂತಂದರೆ ನಮಗೆ ಹೆಜ್ಜೆಗೂ ಅವಮಾನ ಮಾಡ್ತಾನೆ ಇವನು. ಯಾವುದೇ ಒಂದು ಕಾಂಟ್ಯಾಕ್ಟ್ ಬಂದ್ರೂ ಬಿಡಲ್ಲ, ಎಲ್ಲ ಅವನೇ ತೊಗೊತಾನೆ. ನಮಗಂತೂ ಒಂದು ಸ್ವಲ್ಪನೂ ಅವಕಾಶ ಮಾಡಿಕೊಡಲ್ಲ ಇವನು, ಎಲ್ಲ ಅವನೇ ತೊಗೊತಾನೆ. ಕಡಿಮೆ ದುಡ್ಡಿಗೆ ಬಿಟ್ಟು ತೊಗೊತಾನೆ ಇವನು. ಹಾಂ, ಎಲ್ಲನೂ ಕಂಡಮ್ಮು ಸಿಮೆಂಟು, ಕಂಡಮ್ಮು ಕಂಬಿ ಮತ್ತು ಕಂಡಮ್ ಮರಳು ಎಲ್ಲ ಬೆರೆಸೋದು ಹಾಕೋದು.
ಆ ಬಿಲ್ಡಿಂಗ್ ಮಳೆ ಬಂದ್ರಾದ್ರೂ ಬಿದ್ದೋಗುತ್ತೆ, ಇಲ್ಲ ಜೋರಾಗಿ ಗಾಳಿ ಬಂದ್ರಾದ್ರೂ ಬಿದ್ದೋಗುತ್ತೆ. ಎಲ್ಲ ಇಂಥ ಕೆಲಸ ಮಾಡೋದು ಇವನು. ನಮಗೆ ಒಂದು ಬಿಲ್ಡಿಂಗ್ ಒಪ್ಸಿ ನೋಡಿ, ಎಷ್ಟು ಚೆನ್ನಾಗಿ ಮಾಡ್ಕೊಡ್ತೀವಿ ನಾವು, ಎಷ್ಟು ಗಟ್ಟಿಮುಟ್ಟಾಗಿರಬೇಕು, 100 ವರ್ಷ ಬಾಳಬೇಕು ಅಂಥ ಬಿಲ್ಡಿಂಗ್ ಕಟ್ಸ್ಕೊಡ್ತೀವಿ. ಇವನು ಮಾಡೋದೆಲ್ಲ ಮೋಸದ ಕೆಲಸ. ಇವನು ಜನ ಇವನ್ನೇ ನಂಬ್ತಾರೆ. ಎಷ್ಟೊಂದು ಮೋಸ ಇವನು. ಇಲ್ಲ ಮೇಡಮ್, ಅವ್ರು ಹೇಳೋ ಥರ ನಾನೇನು ಮಾಡೋದಿಲ್ಲ. ನನ್ನ ಕೈಯಿಂದ ಹಾಕಿ ಬಂಡವಾಳ ಹಾಕಿ ಅದು ಚೆನ್ನಾಗಿ ಗಟ್ಟಿಮುಟ್ಟಿಯಾಗಿ ಬಿಲ್ಡಿಂಗ್ ಕಟ್ಸ್ಕೊಡ್ತೀನಿ. ಇವತ್ತು ನಾನು ಕಟ್ಸ್ಕೊಟ್ಟಿರೋ ಬಿಲ್ಡಿಂಗ್ ನೀವೇ ಬಂದು ಚೆಕ್ ಮಾಡಿ ನೋಡಿ, ಎಲ್ಲಾದರೂ ಒಂದು ಚೂರು ಏನಾದರೂ ಬಿರ್ಕಾಗಿದೆಯಾ ಅಂತ. ಯಾರೂ ಅದ್ರ ಬಗ್ಗೆ ಕಂಪ್ಲೇಂಟ್ ಮಾಡಿಲ್ಲ ಮೇಡಮ್ ನನ್ನ ಹತ್ರ. ಇವರೇ ಎಲ್ಲ ಕಂಡಮ್ ಐಟಮ್ ಉಪಯೋಗಿಸಿ ಮಾಡೋದು, ನನ್ನ ಮೇಲೆ ಹೇಳ್ತಾ ಇದ್ದಾರೆ ನೋಡಿ. ಅವ್ನ ಮಾತು ನಂಬೇಡಿ ಮೇಡಮ್, ಅವ್ನ ಮಾತು ನಂಬೇಡಿ. ಪ್ರತಿಯೊಂದು ಕೆಲಸದಲ್ಲೂ ನಮ್ಗೆ ಅಡ್ಡಿಪಡಿಸ್ತಾನೆ ಅವನು. ತುಂಬಾ ಹಿಂಸೆ ಕೊಡ್ತಾ ಇದ್ದಾನೆ ನಮಗೆ. ರೀ, ಟೆಂಡರ್ ಕರೆದಾಗ ನೀವು ಕೇಳಬೇಕು, ನಮ್ಗೆ ಯಾಕೆ ಕೊಡಲ್ಲ ನೀವು ಅಂತ. ಎಲ್ಲಿ ಮೇಡಮ್ ತೊಗೊಳಕ್ಕೆ ಕೊಡ್ತಾನೆ? ನಾನು ಮಾಡಿಸ್ಕೊಡ್ತೀನಿ ಅಂತಾನೆ. ಇಷ್ಟೇ ಅಮೌಂಟಲ್ಲಿ ಇಷ್ಟು ಬಿಲ್ಡಿಂಗ್ ಮಾಡಿಸ್ಕೊಡ್ತೀನಿ ಅಂತ ಹೇಳ್ತಾನೆ. ಅಷ್ಟು ಬಿಲ್ಡಿಂಗ್ ಹೆಂಗೆ ಮಾಡಿಸ್ಕೊಡೋಕ್ಕಾಗುತ್ತೆ? ಹಾಂ, ಎಷ್ಟು ದುಡ್ಡು ಬೇಕು? ನಾವು ಹೇಳಿದ ದುಡ್ಡಿಗಿಂತಲೂ ಇವ್ನು ಕಡಿಮೆ ದುಡ್ಡಲ್ಲೇ ಎಲ್ಲ ಬಿಲ್ಡಿಂಗು ಒಪ್ಕೊತಾನೆ. ಮೇಡಮ್, ಅವ್ರ ಹತ್ರ ನಾನು ಹೆಚ್ಚಾಗಿ ಏನೂ ತೊಗೊತಾ ಇಲ್ಲ. ಬಿಲ್ಡಿಂಗಿಗೆ ಎಷ್ಟು ದುಡ್ಡು ಬೇಕೋ, ಎಷ್ಟು ಐಟಮ್ ಬೇಕೋ ಅಷ್ಟೇ ನಾನು ತೊಗೊತೀನಿ. ನನಗೇನು ದುರಾಸೆ ಇಲ್ಲ. ಹಂಗಾಗಿ ಇವ್ರು ನನ್ನ ಮೇಲೆ ಜಗಳಕ್ಕೆ ಬಂದರೆ ಅದಕ್ಕೆ ನಾನು ಹೊಣೆನಾ? ಹಾಂ, ನೋಡಿ, ನಿಮ್ಮ ಲಾರಿಗಳು ಎಲ್ಲಿದೆಯೋ ಅದನ್ನು ತಂದು ನಿಮ್ಗೆ ಒಪ್ಸೋ ಜವಾಬ್ದಾರಿ ನಂದು. ನೀವು ಹೊರಡಿ ಇನ್ನು ಇಲ್ಲಿಂದ. ಯಾವಾಗ ತಂದು ಕೊಡ್ತೀರಾ ಮೇಡಮ್? ಇವತ್ತಾಗುತ್ತಾ? ರೀ, ಟೈಮಿಂಗ್ಸ್ ಹೇಳೋಕ್ಕಾಗಲ್ಲ ನನಗೆ. ಇವತ್ತಾಗುತ್ತಾ, ನಾಳೆ ಆಗುತ್ತಾ, ನಾಡಿದ್ದಾಗುತ್ತಾ ಅಂತ. ಒಟ್ನಲ್ಲಿ ನಾನು ತರಿಸ್ಕೊಡ್ತೀನಿ, ಆಯಿತಾ? ಇಲ್ಲ ಮೇಡಮ್, ಈ ವಿಜಯ್ ಮೇಲೆ ಅನುಮಾನ ನಮಗೆ. ಸರಿ ಆಯಿತು, ಅವ್ರು ವಿಚಾರಣೆ ಮಾಡಿದ್ದಾಯ್ತಲ್ಲ. ಅವರೇನು ಗೊತ್ತಿಲ್ಲ ಅಂತ ಹೇಳ್ತಾ ಇದ್ರಲ್ಲ, ನೀವಿನ್ನು ಹೊರಡಿ. ಇವತ್ತು ಸಂಜೆ ಒಳಗಡೆ ಆಗುತ್ತಾ ಎಲ್ಲ ಕೆಲಸನೂ? ರೀ ಮೇಡಮ್, ಯಾವ ಕೆಲಸನೂ ಇಷ್ಟು ಅರ್ಜೆಂಟಾಗಿ ಆಗಲ್ಲ. ನಾನು ಹೇಳ್ತಾ ಇದ್ದೀನಲ್ಲ, ನಿಮ್ಮ ಕೆಲಸ ಮಾಡ್ಕೊಡ್ತೀನಿ ಅಂತ. ನಡೀರಿ ಇಲ್ಲಿಂದ. ಓಹೋ, ಏನು ವಿಜಯ್ ಏನು ಲಂಚ ಗಿಂಚ ಕೊಟ್ಟಿದ್ದಾನ ಹೆಂಗೆ ನಿಮಗೆ? ನಾಲ್ಗೆ ಸ್ವಲ್ಪ ಬಿಗಿ ಹಿಡಿದು ಮಾತಾಡಿ, ಏನೇನೋ ಮಾತಾಡಬೇಡಿ. ಸುಮ್ಮನೆ ನಡೀರಿ ಆಚೆಗೆ. ಪಾಪ, ಇವಳೆಲ್ಲೋ ವಿಜಯ್ ಹತ್ರ ಲಂಚ ತಗೊಂಡಿರ್ಬೇಕು, ಅದಕ್ಕೆ ಅವನ ಪರನೇ ಮಾತಾಡ್ತಾ ಇದ್ದಾಳೆ ಇವಳು. ಏಯ್, ನೋಡ್ತಾ ಇದ್ದೀನಿ ನಾನು, ನೀನು ಬಂದಾಗಿಂದ ಬೆಳಗ್ಗೆಯಿಂದ ಜಾಸ್ತಿ ಹಾರಾಡ್ತಾ ಇದೆಯಾ? ಏಕೆ, ಹೆಂಗೈತೆ ಮೈಗೆ ನಿನಗೆ? ನಡೀರಿ ಇಲ್ಲಿಂದ. ಕೇಸ್ ಕ್ಲಿಯರ್ ಮಾಡಿ ಕರೆಸ್ತೀನಿ ಅಂತ ಹೇಳಿದ್ನಲ್ಲ, ಮತ್ತೆ ನಿಮ್ಮದು ಟೇಷನಲ್ಲಿ ಮಾತು. ನಡೀರಿ ಇಲ್ಲಿಂದ. ನೋಡ್ತೀನಿ ನಾನು, ಅದೆಷ್ಟು ದಿನ ಕ್ಲಿಯರ್ ಮಾಡ್ಕೊಡ್ತೀನಿ ಅಂತ ನೋಡ್ತೀನಿ. ನೋಡಿರಂತೆ, ಹೋಗ್ರಿ ಇಲ್ಲಿಂದ. ನಡೀರಿ ಇಲ್ಲಿಂದ. ಸರಿ ಮೇಡಮ್, ನಾನು ಹೊರಡ್ತೀನಿ. ಇದಕ್ಕೂ ನನಗೂ ಸಂಬಂಧ ಇಲ್ಲ ಮೇಡಮ್. ನಾವು ಯಾವತ್ತೂ ಅಂತ ಕೆಟ್ಟ ಕೆಲಸ ಮಾಡಲ್ಲ ಮೇಡಮ್. ನಮ್ಮ ತಂದೆ ತಾಯಿ ನಮಗೆ ಒಳ್ಳೆ ಬುದ್ಧಿನ ಹೇಳ್ಕೊಟ್ಟಿದ್ದಾರೆ. ಒಬ್ರಿಗೆ ಸಹಾಯ ಮಾಡಬೇಕೇ ಹೊರತು ಒಬ್ರಿಗೆ ಅನ್ಯಾಯ ಮಾಡೋ ಬುದ್ಧಿ ಹೇಳ್ಕೊಟ್ಟಿಲ್ಲ. ಸರಿ ವಿಜಯ್, ಹೊರಡಿ ನೀವು. ಏನಪ್ಪ, ನಮ್ಮ ಕೆಲಸ ಮಾಡ್ಕೊಡ್ತಾಳೆ ಅಂತೀನಪ್ಪ? ಮಾಡ್ಕೊಡ್ತಾ ಇದ್ರೆ ನಾನು ಬಿಡ್ಬೇಕಲ್ಲಮ್ಮ. ಹಾಂ, ನಾನು ಬಿಡ್ಬೇಕಲ್ಲ. ಎಷ್ಟು ಮಾತಾಡ್ತಾಳೆ ನೋಡ್ದಪ್ಪ. ಹಂಗೇನಮ್ಮ, ಹಂಗೆ ಇವಾಗ ಕಾಲದಾಗ ಪೊಲೀಸರು. ಅಲ್ಲಪ್ಪ, ನೀನು ಇಷ್ಟೊಂದೆಲ್ಲ ಬ್ಯಾಕ್ಗ್ರೌಂಡ್ ಇಟ್ಕೊಂಡು ಅವಳ ಹತ್ರ ಏನು ಮಾತಾಡಿದ್ರೆ ಸುಮ್ಮನೆ ಇದೆಯಲ್ಲಪ್ಪ, ಯಾಕಪ್ಪ ನೀನು? ಅಲ್ಲಮ್ಮ, ವಿಜಯ್ನ ಸಿಕ್ಕಾಕ್ಸ್ಬೇಕು ಅಂತ ತಾನೆ ನಾವು ಲಾರಿನೆಲ್ಲ ಮುಚ್ಚಿಬಿಟ್ಟು ಇಷ್ಟೊಂದು ಕಿತಾಪತಿ ಮಾಡಿರೋದು. ಹಾಂ, ಇವಾಗ ನಾವು ಜೋರಾಗಿ ಹಂಗೆ ಹಿಂಗೆ ಅಂತ ಮಾತಾಡಿದ್ರೆ ಅವಳಿಗೆ ಅನುಮಾನ ಬರ್ತಿದ್ದೆ. ಬಾರಿ ಚೂಟಿಯಾಗವಳೆ ಹುಡುಗಿ, ಯಾವೂರೋ ಏನೋ ಬಲ್ ಚೂಟಿ ಅವಳೆ. ಅದಕ್ಕೆ ನಾನು ಸೈಲೆಂಟಾಗಿ ಬಂದಿತ್ತು. ನಾನೇನು ಮಾತಾಡ್ದೆ ಸುಮ್ಮನೆ ಇರ್ತೀನಾ? ಯಾರ ಹತ್ರ ಎಷ್ಟು ಮಾತಾಡಬೇಕೋ ಅಷ್ಟು ಮಾತಾಡಬೇಕು. ಏನೇನೋ ಒಂದಷ್ಟು ಕಾಸು ಕೊಟ್ಟು ವಿಜಯನ ಒಳಗಾಗ್ಸೋದು ನೋಡ್ಬೇಕಪ್ಪ. ಇಲ್ಲ, ಕಾಸು ಬೊಗ್ಗಳಲ್ಲ. ಮಾತು ಏನು ಮಾತಾಡ್ತಾಳೆ ನೋಡ್ದ, ಕತ್ತಿ ಬಿಸಿರ್ತಂಗೆ. ಹಾಂ, ಹುಷಾರಾಗಿರ್ಬೇಕು ಇವಳ ಹತ್ರ, ಇಲ್ಲ ಅಂತಂದರೆ ನಮ್ಮನ್ನೇ ಎತ್ತು ಒಳಗಾಗ್ತಾಳೆ. ಹ್ಞೂನಪ್ಪ, ನಾನು ಬೆಳಗ್ಗೆ ಅನ್ಕೊಂಬಂದೆ ಏನಾದರೂ ಒಂದಷ್ಟು ದುಡ್ಡು ಕೊಟ್ಟು ವಿಜಯನ ಒಳಗಾಗ್ಸೋಣ ಅಂತ. ನೀನು ಹೇಳ್ದಂಗೆ ನುಣುಪಾದ ಕತ್ತಿನೇ ಬೀಸಿದ್ರೆ ಕತ್ತಿಗೆ ಹಿಡ್ಕೊಂಡು ಹೋಗ್ಬಿಡ್ತವೆ, ಅಷ್ಟು ಚುಟಿಯಾಗೋಳೆ. ನೀನು ಹೇಳ್ದಂಗೆ ಹುಷಾರಾಗೇ ಇರಬೇಕಪ್ಪ ಇವಳ ಹತ್ರ. ಮುಂದುವರಿಯೋದು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.